ಮಾತ್ರ ನಾನು ಸೀಮಿತಗೊಳಿಸ್ತೀನಿ. ಒಂದೇ ಒಂದು ಉದಾಹರಣೆ ಕೊಟ್ಟಿದ್ದೀನಿ ನೋಡಿ. ಅಲ್ಲಿ ವಸು ನಿಧಿ ವಹ್ನಿ ಇಂದು ಅಂತ ಬರ್ಬಿಟ್ರೆ ಅಲ್ಲಿ ಸಂಖ್ಯೆ ಬಂದ್ಬಿಟ್ಟು 8 9 3 1. ಇನ್ನೂ ಒಂದು ಕೋಡಿಂಗು ಅಂಕಾನ ವಾಮತೋಗತಿ ಅಂತ ಹೇಳ್ತಾರೆ, ರಿವರ್ಸ್ ಮಾಡಿ ಹೋಗ್ಬೇಕು ಇವಾಗ 1 3 9 2. ಇವಾಗ ಕೋಡ್ ಮಾಡಿದ್ರು ಅದನ್ನ ರಿವರ್ಸ್ ಮಾಡ್ಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಹೀಗಾಗಿ ನಿಮ್ಗೆ ನೆನ್ಪಿಟ್ಕೊಳ್ಳೋದು ಸುಲಭ. ಈ ತರ ಬರೀತಿದ್ರು. ಸೊ ನಾವು ಲೆಕ್ಕಗಳನ್ನು ಮಾಡ್ಬೇಕಾದ್ರೆ ಎಲ್ಲ ಕೊರತೆ ಫಸ್ಟ್ ಇಲ್ಲಿ ಏನ್ ಬರೆದ್ರು ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕು. ಸಡನ್ ಆಗಿ ದಂತ ಅಂತ ಬರ್ದ್ಬಿಡ್ತಾರೆ. ದಂತ ಅಂತಂದ್ರೆ ಇಲ್ಲಿ ಯಾರಪ್ಪ ದಂತ ಚೋರ ಇಲ್ಲೇನಕ್ಕೆ ಬಂದಪ್ಪ ನಮ್ಗೆ ಯೋಚನೆ ಮಾಡ್ಕೋತಿದ್ರೆ ಇಲ್ಲ, ಅಲ್ಲಿ ದಂತ ಅಂದ್ರೆ 32 ಒಂದು, ನಮ್ಮ ಅಲ್ಲಿ 32 ಇದೆ ಅಂತ. ಸೊ ಈಗ ಅದೇ ತರ ಒಂದೊಂದ್ಸಲ ಸಡನ್ ಆಗಿ ರುದ್ರ ಅಂತ ಬರೆದು ಬಿಡ್ತಾರೆ. ಏನ್ ರುದ್ರ ಅಂದ್ರೆ 11 ಜನ ರುದ್ರರು ಅಂತ ಹೇಳಿ. ಸೊ ಹೀಗೆ ಅದರ ಹಿಂದಿನ ಇತಿಹಾಸವನ್ನೆಲ್ಲ ತಿಳ್ಕೊಂಡಿದ್ರೆ ಮಾತ್ರ ಈ ಸಂಖ್ಯೆಗಳನ್ನ ಡಿಕೋಡ್ ಮಾಡಿ ಇನ್ನು ಹೆಚ್ಚಿಗೆ ಲೆಕ್ಕಗಳನ್ನ ಮಾಡ್ತಾರೆ. ಇನ್ನೂ ಒಂದೇ ಉದಾಹರಣೆ ಕೊಟ್ಟಿದ್ದೀವಿ. ಸೊ ಇದು ನಿಮಗೂ ಹೆಲ್ಪ್ ಆಗ್ಬೋದು ಖಂಡಿತ. ಇದಾದ್ಮೇಲೆ ಕಟಪಯಾದಿ ಸೂತ್ರ ಅಂತ ಹೇಳಿ ಸಂಗೀತ